ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ನಮ್ಮ BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬನ್ನೇರುಘಟ್ಟ ಇವತ್ತು ಏನು ಒಂದು ಸ್ಕೂಲ್ ಡೇ, ಗ್ರ್ಯಾಜುಯೇಷನ್ ಡೇ ಎರಡೂ ಇಟ್ಕೊಂಡಿದ್ದಾರೆ. ಇವತ್ತು ನನಗೆ ಒಂದು ಹೊಸ ಸಂಸ್ಥೆ BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಬಂದು ಸ್ಟಾರ್ಟ್ ಮಾಡಿದಾಗ 0 ಲೆವೆಲಲ್ಲಿತ್ತು. ಸ್ಕೂಲ್ ಬಿಲ್ಡಿಂಗ್ ಇತ್ತು, ಲೆವೆಲ್ ಇಸ್ 0. ದೆನ್ ನಾನು ಬಂದು ನೋಡಿದಾಗ ಯಾರೋ ನಡೆಸ್ತಾ ಇದ್ರು ಆ ಸ್ಕೂಲ್ನ. ದೆನ್ ನನಗೆ ಅದೇನು ಇಷ್ಟ ಆಯಿತು ಗೊತ್ತಿಲ್ಲ, ಇಲ್ಲಿ ಫುಲ್ ಆಗಿದೆ ದಿ ಸ್ಕೂಲ್. BGS ಬನ್ನೇರುಘಟ್ಟ ಹುಳಿಮಾವು ಆಲ್ರೆಡಿ 5000 ಸ್ಟೂಡೆಂಟ್ಸ್ ಇದ್ದಾರೆ ಈ ಸ್ಕೂಲ್ನಲ್ಲಿ. ದೆನ್ ನನಗೆ ಆ ಸ್ಕೂಲು ತುಂಬ ಅಪ್ಲಿಕೇಶನ್. ದಿಸ್ ಸ್ಕೂಲ್ BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹುಳಿಮಾವು 5000 ಅಪ್ಲಿಕೇಶನ್ಸ್ ಇದೆ. ನಾವು ಆಲ್ರೆಡಿ 500 ಅಡ್ಮಿಷನ್ ಇಸ್ ಓವರ್. ನಾನೇನು ಮಾಡಿದೆ, ತಡಿ ನಿಯರ್ ಬೈ ಎನಿವೇರ್ ಐ ವಿಲ್ ಸ್ಟಾರ್ಟ್ ಅಂತ ಮಾಡಿ ಇವತ್ತು ನಮ್ಮ ಫೌಂಡರ್ ಪ್ರಿನ್ಸಿಪಾಲ್ ದಿಸ್ ಇನ್ಸ್ಟಿಟ್ಯೂಷನ್ ಹುಳಿಮಾವು ನಮ್ಮ ಶ್ರೀಕಲಾ ಕುಮಾರ್ ಅವರು ಇಲ್ಲಿ ಏನು ಜವಾಬ್ದಾರಿ ತಗೊಂಡಿದ್ರು, ಇವತ್ತು ಪರ್ಫಾರ್ಮೆನ್ಸ್ ನೋಡಿದ್ದೀರಾ. ದಿಸ್ ಇಸ್ ಎ ಪ್ರಿನ್ಸಿಪಾಲ್ ಆಲ್ ಸ್ಟಾಫ್. ನಾನು ಯೋಚನೆ ಮಾಡ್ತಿದ್ದೆ BGS ಫೌಂಡರ್ಸ್ ಡೇ, ನಮ್ಮ ಫೌಂಡರ್ಸ್ ಡೇಲಿ ಏನು ಒಂದು ಕಾಸ್ಟ್ಯೂಮ್ಸ್ ಆಗಲಿ, ಕೊರಿಯೋಗ್ರಫರ್ ಆಗಲಿ, ಫಿನಿಶಿಂಗ್ ಆಗಲಿ, ಆ 3 ಕೊಡ್ತಾ ಇತ್ತು. ನಾನಂತ ಇದ್ದೆ ಶ್ರೀಕಲಾ ಕುಮಾರ್ ಪ್ರಿನ್ಸಿಪಾಲ್ ಏನಿದ್ದಾರೆ ಅವರು ಈ ಸಂಸ್ಥೆ ಬೆಳೆಸಿದ್ದು ಅದೇ ರೀತಿ. ನಾವು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವೆನ್ ಐ ಸ್ಟಾರ್ಟೆಡ್ ದಿಸ್ ಸ್ಕೂಲ್, ಒನ್ ಅಡ್ವರ್ಟೈಸ್ಮೆಂಟು ಸಹಿತ ನಾನು ಕೊಟ್ಟಿಲ್ಲ. ಐ ಸ್ಟಾರ್ಟೆಡ್ ಸಿಮೆಂಟ್ ಗೋಡನ್ ದಿಸ್ ಸ್ಕೂಲ್ ಮೋರ್ ದೆನ್ 15 years ಬ್ಯಾಕ್ ಮೇ ಬಿ. ಫಸ್ಟ್ ಇಸ್ ಎ HOD ಫ್ರಮ್ ದ ಸ್ಕೂಲ್ ಇವರು ಶ್ರೀಕಲಾ. ಇದೆಲ್ಲ ನೋಡ್ತಾ ಇದ್ದಾಗ BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತುಂಬ ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು ಅಂತ ಶ್ರೀಕಲಾ ಪ್ರಿನ್ಸಿಪಾಲ್ನ ಹಲ್ಲಿಗೆ ಹಾಕಿದೆ. ಇವತ್ತು ನನಗೆ ನಮ್ಮ ಟೀಚರ್ಸ್ ಎಫೆಕ್ಟ್ ಎಲ್ಲ, ರಿಸಲ್ಟ್ ಎಲ್ಲ, ಆಟಿಟ್ಯೂಡ್ ಎಲ್ಲ, ಇವತ್ತು ಪೇರೆಂಟ್ಸ್ ನೀವು ಇಷ್ಟೊತ್ತು ಇಲ್ಲಿ ಕುಳಿತಿದ್ದೀರಾ ಅಂದರೆ ನೀವು ನಿಮ್ಮ ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಆ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು. 1 to 9 ಬಿಗ್ಗೆಸ್ಟ್ ನಂಬರ್. 9 ನಾನು 9 ಅಂದರೆ ಇಸ್ ಎ ಬಿಗ್ ನಂಬರ್. ದೆನ್ ಈ ಡಿಸೈಡೆಡ್ ಐ ಆಮ್ ದ ಬಿಗ್ ಮ್ಯಾನ್ ಅಂತ ಹೇಳಿ ನಾನು ದೊಡ್ಡವನು ಅಂತ 9 ಸ್ವಲ್ಪ ಶೋ ಮಾಡ್ತು. ಪಕ್ಕದಲ್ಲಿ ತಿರುಗಿದು 8 ಇತ್ತು. ಯು ಆರ್ ನಾಟ್ ಬಿಗ್ಗರ್ ಮ್ಯಾನ್, ಐ ಆಮ್ 8. ಎವ್ರಿಬಡಿ ಯೂಸಿಂಗ್ 9 ಬಿಕಾಸ್ ಆಫ್ಟರ್ 8 ಓನ್ಲಿ ಯೂಸಿಂಗ್ ದ 9. ನಂದಾದ್ಮೇಲೆ ನಿಂದು 9. ದೆನ್ 8 ಟರ್ನ್ ಮಾಡ್ತು ಲೆಫ್ಟ್ ಸೈಡ್. 7 ಇದೆ. ಯು ಆರ್ ನಾಟ್ ಬಿಗ್ಗರ್ ಮ್ಯಾನ್, 7. ಎವ್ರಿಬಡಿ ಯೂಸಿಂಗ್ 7 ನಂಬರ್. 7 ಹಿಲ್ಸ್, ವೆಂಕಟೇಶ್ವರ, ವೆಂಕಟರಮಣ, ಎವ್ರಿವೇರ್ ಗಾಡ್ ಈಸ್ ದೇರ್. 7. ನೋ ಐ ಆಮ್ ದ ಬಿಗ್ಗರ್ ಮ್ಯಾನ್. ನಾನು ದೊಡ್ಡವನು. 8 to 7 ನಾನು ದೊಡ್ಡವನು. 7 ತಿರುಗ್ತು ಅಗೈನ್ 6. 6 ಐ ಆಮ್ ಲಕ್ಕಿ ಮ್ಯಾನ್. ಎವ್ರಿಬಡಿ ಯೂಸಿಂಗ್ 6 ಆಲ್ಸೋ. ಬರ್ತ್ಡೇ ಆಲ್ಸೋ 6. ನಾನು ದೊಡ್ಡವನು. ದೆನ್ ಟರ್ನ್ ಮಾಡ್ತು 5 ಇತ್ತು. ಅಲ್ಲೇ ನೀ ದೊಡ್ಡವನ. ನೋ 5 ನಂಬರ್ಸ್ ಬಿಗ್. 1 to 5 ಅಂತಾರೆ, 1 to 6 ಅನ್ನಲ್ಲ. ದೆನ್ 5 ಜಾಸ್ತಿ ಆಯಿತು. ದೆನ್ ಅಗೈನ್ ಟರ್ನ್ 3 ಇತ್ತು. ಅಗೈನ್ ಟರ್ನ್ 2 ಇತ್ತು. ಅಗೈನ್ ಟರ್ನ್ 1 ಇತ್ತು. ದೆನ್ 1 ಯೋಚನೆ ಮಾಡ್ತೀವಿ ಯಾರ ಕಡೆ ತಿರುಗ್ಲಿ. 1 to 9 ಆಯ್ತು, ಯಾರ ಕಡೆ ತಿರುಗ್ಲಿ. ಅಗೈನ್ ತಿರುಗ್ತು, ಯಾರೂ ಇಲ್ಲ. 9 ತಿರುಗ್ತು, ಯಾರೂ ಇರಲಿಲ್ಲ. 0 ಇದೆ, ಕೆನಾಟ್ ಸೆಲೆಕ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ 9 ಇಸ್ ಬಿಗ್, 0 ಇಸ್ ನಾಟ್ ಬಿಗ್. ದೆನ್ 1 ಥಿಂಕ್ ಮಾಡ್ತು, ಯಾರ ಕಡೆ ತಿರುಗ್ಲಿ. 9 ತಿರುಗಿದ್ರೆ ಆ ಕಡೆ ಪ್ರಾಬ್ಲಮ್ಮು, 1 ತಿರುಗಿದ್ರೆ ಈ ಕಡೆ ಪ್ರಾಬ್ಲಮ್, ಯಾರೂ ಇಲ್ಲ. ದೆನ್ ಈ ಡಿಸೈಡೆಡ್ ಏನು ಮಾಡಲಿ ಅಂತ ಸ್ವಲ್ಪ ಆ ಕಡೆ 9 ಪಕ್ಕ ತಿರುಗ್ತು, ಏನು ಮಾಡೋದು ಅಂತ. ಅಲ್ಲಿ ಒಂದು 0 ಇತ್ತು. 0ಗೆ ರಿಕ್ವೆಸ್ಟ್ ಮಾಡ್ತು, ನೀನು ನನ್ನ ಜೊತೆಲಿ ಬಂದರೆ ನಾನು ದೊಡ್ಡವನಾಗ್ಬೋದು, ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತು. ನಾನು ಬರಲ್ಲ ಅಂತ 9 0ಗೆ ಹೇಳ್ತು. ದೆನ್ ಅದೇ ಥರ ಎಲ್ಲರೂ ಕೇಳಿದ್ರು, 0 ಯಾರ ಹತ್ರಕ್ಕೂ ಹೋಗಲಿಲ್ಲ. 0 ಕೊನೆಗೆ 1 ಯೋಚನೆ ಮಾಡ್ತು, ತಡಿ ನಿನ್ನ ಜೊತೆ ಬಂದರೆ 10 ಆಗ್ತೀನಿ ಅಂತ ಹೇಳಿ ಈ ಜಂಪಿಂಗ್ ದ
1 ನಂಬರ್, ಅಲ್ಲಿಗೆ 10. ಯಾರು ದೊಡ್ಡವರಾದರೂ ನಂಬರ್ 1 is 10. ಹಂಗೆ 0 ಲೆವೆಲಿಂದ ನಾವು ಬೆಳಿಬೇಕು. ಯಾವತ್ತು 0 ಅನ್ನೋದು ಈಸ್ ಇಂಪಾರ್ಟೆಂಟ್. ಇವತ್ತು ನಮ್ಮ ಚಿಕ್ಕ ಮಕ್ಕಳು ಗ್ರ್ಯಾಜುಯೇಷನ್ ಡೇ ನೋಡಿದಾಗ ನನಗೆ ತುಂಬ, ಯಾಕೆಂದರೆ ನಾನು ಮೆಡಿಕಲ್ ಕಾಲೇಜು ಗ್ರ್ಯಾಜುಯೇಷನ್ ಡೇ ನೋಡಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜು ನೋಡಿದ್ದೀನಿ. ನಮ್ಮ ಏನು ಪ್ರಿನ್ಸಿಪಾಲ್ ಹೇಳಿದರು KG to PG ಒಂದು ಕಾನ್ಸೆಪ್ಟ್ ಇದೆ ನಮ್ಮ BGSಯಲ್ಲಿ. ಒಂದು ಮಗು BGSಯಲ್ಲಿ ಜಾಯಿನ್ ಆದರೆ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಎಲ್ಲ ಕೋರ್ಸಸ್ ವಿತಿನ್ ಅ ಫ್ಯೂ ಮಂತ್ಸಲ್ಲಿ ಇಷ್ಟರಲ್ಲೇ ನಾನು ಅನೌನ್ಸ್ ಮಾಡೋಂಗಿಲ್ಲ, ಆದರೂ ಯುವರ್ ಆಲ್ ಮೈ ಪೇರೆಂಟ್ಸ್. ನಮ್ಮ BGS ಯೂನಿವರ್ಸಿಟಿ ಅಂತ ಮಾಡ್ತಾ ಇದ್ದೀವಿ, ಸೂನ್ ಓಪನ್ ಆಗ್ತದೆ. ಆವಾಗ ನಿಮ್ಮ ಮಕ್ಕಳು ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಿಮ್ಮ BGS ಸಂಸ್ಥೆ KG to PG, ನಾನು ಯಾರು BGSಲ್ಲಿ ಓದ್ತಾ ಇದ್ದಾರೋ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೆನಾಟ್ ಸೆಂಡ್ ಔಟ್ಸೈಡ್. ಯುವರ್ BGS ಇಸ್ ಎ ಫೌಂಡರ್ಸ್, ಫಾದರ್ ಆ್ಯಂಡ್ ಮದರ್ಸ್ ಥರ BGS ಸ್ವಾಮೀಜಿ ಅವರಿದ್ದಾರೆ, ನಾವೆಲ್ಲ ಇದ್ದೀವಿ. ನೀವು ಏನೇ ಓದಬೇಕು ಅಂದ್ರೂ ಯುವರ್ ಫ್ಯಾಮಿಲಿ, ಯುವರ್ ಆಲ್ BGS ಫ್ಯಾಮಿಲಿ. ನೀವು ಇನ್ನೊಂದು ಮಗು ಹೇಳ್ತಾ ಇದೆ ನಾನು ಬೇರೆ ಕಡೆ ಸೇರಿಸ್ತೀನಿ, ಇಲ್ಲ ನನ್ನ ಮಗು ಇನ್ನೊಂದು ಕಡೆ ಹೋಗ್ಲಿ ಅನ್ನೋ ಭಾವನೆ ಬೇಡ. ಇದು ಯೂನಿವರ್ಸಿಟಿ ಒಳಗಡೆ ಪ್ರತಿ ಒಂದು KG to PG, ಅವ್ನು ಮೆಡಿಕಲ್ ಓದಲಿ, ಇಂಜಿನಿಯರಿಂಗ್ ಓದಲಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಮ್ಮಲ್ಲಿ ಆಲ್ ದ ಕೋರ್ಸಸ್ ಇದೆ. ಆ ಕ್ಯಾಂಪಸ್ನಲ್ಲಿ ಈ ಸಂಸ್ಥೆ ಮೇಲೆ ನೀವೆಲ್ಲ ಪ್ರೀತಿ ಇಟ್ಕೊಂಡಿದ್ದೀರಾ. ನಮ್ಮ ಶ್ರೀಕಲಾ ಮೇಡಮ್ ಹೇಳ್ತಿದ್ರು, ಪೇರೆಂಟ್ಸ್ ವೆರಿ 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 ಹ್ಯಾಪಿ ಸ್ವಾಮೀಜಿ, ನೀವು ಬರಲೇಬೇಕು ಅಂದರು. ನಾನಂದೆ ನಮ್ಮ ಫ್ಯಾಮಿಲಿ BGS ಮೀನ್ಸ್ ವಿ ಆರ್ ಆಲ್ ಫಾದರ್ಸ್, ಮದರ್ಸ್, ಆಲ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರೂ ಇದ್ದೀರಿ. ನೀವೆಲ್ಲ ಈ ಸಂಸ್ಥೆ ಮೇಲೆ ಪ್ರೀತಿ ಇಟ್ಟಿದ್ದೀರಿ. ಅದು 0 ಲೆವೆಲಲ್ಲಿ ಇದೆ. ವಿತಿನ್ ಫ್ಯೂ ಇಯರ್ಸ್ ಅಲ್ಲೇ ಸೀಟ್ ಸಿಗಲ್ಲ, ಆ ಥರ ಆ ಸಂಸ್ಥೆ ಬೆಳೆಯುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಸಂಸ್ಥೆ ಮೇಲಿರಲಿ. ನಿಮ್ಮ ಮಕ್ಕಳನ್ನ ತಂದು BGS ಬಿಟ್ಟಿದ್ದೀರಾ, ಟೇಕ್ ಕೇರ್ ಆಫ್ ಮೀ. ನಾವು ಜವಾಬ್ದಾರಿ ತಗೊಂಡಿರ್ತೀವಿ ನಮ್ಮ ಮಕ್ಕಳನ್ನು. ಇವತ್ತು ಪರ್ಫಾರ್ಮೆನ್ಸ್ ನೋಡಿದಾಗ ನಾನು ಸ್ವಲ್ಪ ಶಾಕ್ ಆದೆ. ಕೊರಿಯೋಗ್ರಾಫರ್ ಆಗಲಿ ಅವರೆಲ್ಲ ಒಂದು ಯಾವ ಥರ ಇತ್ತು, ಫಿನಿಶಿಂಗ್ ಅಂತೀವಿ. ಯಾವುದೇ ಒಂದು ಸ್ಟಮಕ್ ಫುಲ್ ಆಗಬೇಕಾದ್ರೆ ಒಂದು ಪ್ರೀತಿಯಿಂದ ಊಟ ಕೊಟ್ಟರೆ ಅದು ಫುಲ್ ಆಗುತ್ತೆ. ಆ ರೀತಿ ಇವತ್ತು ಪ್ರತಿಯೊಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಟೀಚರ್ಸ್ನೆಲ್ಲ ಯಾಕೆ ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳಿದೆ, ಅವ್ರ ಎಫೆಕ್ಟು ನಮ್ದಲ್ಲ, ಫ್ರಂಟ್ ಇರೋರಲ್ಲ, ಬ್ಯಾಕ್ ಸೈಡ್ ಇರೋದು, ಅವ್ರಿಗೆ ಜೋರಾದ ಚಪ್ಪಾಳೆ. ಯಾಕೆಂದರೆ ಟೀಚರ್ಸು, ಪ್ರಿನ್ಸಿಪಾಲ್ಸು ಇವರೆಲ್ಲ ಸೇರ್ ಮಾಡಿದ್ದಾರೆ. ಈ ಸಂಸ್ಥೆನ ನೀವೆಲ್ಲ ಬೆಳೆಸಬೇಕು. ನಿಮ್ಮ ಸಂಸ್ಥೆ ಸಣ್ಣ ಪುಟ್ಟ ಏನಾರ ತೊಂದರೆಗಳಿದ್ರೆ ಕನ್ಸಲ್ಟ್ ಪ್ರಿನ್ಸಿಪಾಲ್ಸ್ ಇರ್ತಾರೆ. ನನಗೆ ಯಾವತ್ತು ಬೇಕಾದ್ರೂ ನಾವು ಅಲ್ಲಿ ವಿಸಿಟ್ ಮಾಡಿದಾಗ ತಿಳಿಸಿ. ನೀವು ಎಲ್ಲ ಮಕ್ಕಳಿಗೆ ವಿಶಸ್ ಹೇಳ್ತಾ, ಗ್ರ್ಯಾಜುಯೇಷನ್ ಡೇ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ವಿಶಸ್ ಹೇಳಿ. ಇವತ್ತು ನೀವೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತೆಲ್ಲರಿಗೂ ಲಂಚ್ ಅರೇಂಜ್ ಮಾಡಿದ್ದಾರೆ ಶ್ರೀಕಲಾ ಕುಮಾರ್ ಅವರು. ನೀವೆಲ್ಲ ಲಂಚ್ ಇಲ್ಲಿ ಸ್ಮಾಲ್ ಪ್ರಸಾದ, ಆ ಊಟ ಮಾಡ್ಕೊಂಡು ಹೋಗಬೇಕು. ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಇದ್ದಿದ್ದಕ್ಕೆ ತುಂಬ ಧನ್ಯವಾದ. ಜೈ ಶ್ರೀ ಗುರುದೇವ್.